ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ KH ಮುನಿಯಪ್ಪನವರೇ, ಬೈರ್ತಿ ಸುರೇಶ್ ಅವರೇ, ನಜೀರ್ ಅಹಮದ್ ಅವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನು ಪ್ರಕಟಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನು ಅಭಿನಂದಿಸ್ತೇನೆ ಹಾಗೂ ಕೇಂದ್ರ ಸರ್ಕಾರವನ್ನು ಕೂಡ ಅಭಿನಂದಿಸ್ತೇನೆ. ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಸ್ವಾಗತ ಮಾಡ್ತೇನೆ. ಪ್ರಧಾನಮಂತ್ರಿಗಳನ್ನು ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸ್ತೇನೆ. ಕಾರಣ ಯಾಕಂದರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಜಾತಿ ಗಣತಿ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರು. ಮತ್ತು ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾ ಇದ್ರು, ಜಾತಿ ಗಣತಿ ಆಗಬೇಕು. ಇನ್ನೊಂದು ಒತ್ತಾಯ ಏನು ಮಾಡ್ತಾ ಇದ್ರು ಅಂತಂದರೆ 50% ಸೀಲಿಂಗ್ ಏನಿದೆ, 50% ರಿಸರ್ವೇಷನ್ ಸೀಲಿಂಗ್ ಏನಿದೆ, ಆ ಸೀಲಿಂಗು ಸಡಿಲ ಆಗಬೇಕು. ಜನಸಂಖ್ಯೆಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು. ಜೊತೆಗೆ ಅವರೆಲ್ಲರಿಗೂ ಕೂಡ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನೂ ಕೂಡ ಕೊಡಬೇಕು. ಈ ಸೀಲಿಂಗ್ 50% ಸೀಲಿಂಗ್ ಯಾವಾಗ ಮಾಡಿದ್ರು ಅಂತಂದರೆ 1992 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಈ ಸೀಲಿಂಗನ್ನು ಸುಪ್ರೀಂ ಕೋರ್ಟ್ನವರು ಹೇರಿದರು. ಅವತ್ತು ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ನವ್ರದ್ದು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗನ್ನು ಇತ್ತು. ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂಥ ಅಥವಾ ವೈಜ್ಞಾನಿಕವಾದಂಥ ಕಾರಣ ಇರಲಿಲ್ಲ. ಆದರೂ ಸುಪ್ರೀಂ ಕೋರ್ಟ್ನವರು ಈ 50% ಸೀಲಿಂಗನ್ನು ಇಟ್ಟಿದ್ದರು. ಅದು ಈ 50% ತೆಗಿಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು. ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು. ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಒತ್ತಡ ಜಾಸ್ತಿ ಆದದ್ರಿಂದ, ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದ ಒತ್ತಡಕ್ಕೆ ಸಿಕ್ಕಿ, ಮತ್ತು ನಾವು ಮೊನ್ನೆ ಏಪ್ರಿಲ್ 9ನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು AICC
ಕನ್ವೆನ್ಷನ್ ಮಾಡೋದು, ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದು. ಬರೀ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರಲಿಲ್ಲ, ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು. ಜೊತೆಗೆ ನನಗೆ ಬಹುಶಃ ನಿನ್ನೆ ಆತರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ, ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ. ಇನ್ನೊಂದು ಒತ್ತಾಯ ಏನು ಮಾಡಿದ್ದಾರೆ, ನಿನ್ನೆ ರಾಹುಲ್ ಗಾಂಧಿಯವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನು ಮಾಡಿದ್ದಾರೆ ಅಂತಂದರೆ, ನೀವು ಯಾವಾಗಲಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ, ಅದು ಮಹಿಳಾ ಮೀಸಲಾತಿ ಕಾಯ್ದೆ ಥರ ಆಗಬಾರ್ದು, ಅದು ತೀರ್ಮಾನ ಆಗಿದೆ ಯಾವತ್ತಿನಿಂದ ಮಾಡ್ತೀವಿ ಅಂತ ಕರಾರುವಾಕ್ಕಾಗಿ ಹೇಳಿಲ್ಲ, ಆ ಥರ ಆಗಬಾರ್ದು. ಕೂಡಲೇ ಜನಗಣತಿನೂ ಆಗಬೇಕು, ಜಾತಿ ಗಣತಿನೂ ಆಗಬೇಕು. ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಎಷ್ಟು ಪರ್ಸೆಂಟ್ ವಿದ್ಯಾವಂತರಾಗಿದ್ದಾರೆ, ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು ಪರ್ಸೆಂಟ್ ಇದಾಗಿದೆ ವಿದ್ಯಾವಂತರಾಗಿದ್ದಾರೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಅವರ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗಬೇಕು. ದೆನ್ ಓನ್ಲಿ ಅವರನ್ನು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ನಾವು 2015ರಲ್ಲೇ ನಾನು ತೀರ್ಮಾನ ಮಾಡಿದೆ. ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2015ರಲ್ಲೇ 192 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 192 ಕೋಟಿ ರೂಪಾಯಿಗಳನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು, ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು ಆಗ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಅವರು ಆದಮೇಲೆ ಅದರಲ್ಲಿ 165 ಕೋಟಿ ಖರ್ಚಾಗಿದೆ. ಸುಮಾರು 1,60,000 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 1,33,000 ಜನ ಟೀಚರ್ಸ್ಗಳು ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. 1,33,000 ಜನ ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅದನ್ನು ಆ ರಿಪೋರ್ಟು ನಾನು 2015 ಇದರಲ್ಲೇ ಇತ್ತು. ಆದರೆ ಅದನ್ನು ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಸರ್ಕಾರ ಇರಲಿಲ್ಲ, ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ. ಅದಾದಮೇಲೆ 4 ವರ್ಷಗಳ ಕಾಲ, ಅಲ್ಲ 5 ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ದರು, 1 ವರ್ಷ, ಆಮೇಲೆ 4 ವರ್ಷ ಯಡಿಯೂರಪ್ಪ ಇದ್ದರು, ಆಮೇಲೆ ಬೊಮ್ಮಾಯಿ ಇದ್ದರು, ಬಸವರಾಜ ಬೊಮ್ಮಾಯಿ ಇದ್ದರು. ಅದನ್ನು ರಿಪೋರ್ಟನ್ನು ತಗೊಳ್ಳಲಿಲ್ಲ. ಚುನಾವಣೆ ಆದಮೇಲೆ ಸರ್ಕಾರ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ BJP ಸರ್ಕಾರ ಬಂತು, ತಗೊಳ್ಳಲಿಲ್ಲ. ಒತ್ತಾಯ ಮಾಡಿದ್ರು ಕೂಡ ತಗೊಳ್ಳಲಿಲ್ಲ. ನಾನು ಒತ್ತಾಯ ಮಾಡಿದೆ, ಕಮಿಷನ್ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿದ್ರು, ಸದಸ್ಯರು ಒತ್ತಾಯ ಮಾಡಿದ್ರು. ಆಮೇಲೆ BJPಯವರು ಏನು ಮಾಡಿದ್ರು ಅಂತಂದರೆ, ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಮಾಡಿದ್ರು, ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ರು. ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಿ, ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡದ್ದು. ಈಗ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀವಿ. ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಆ್ಯಂಡ್ ಟೇಕ್ ಎ ಡಿಸಿಷನ್. ಅದು ಒಂದು ಭಾಗ. ಎರಡನೇದು ಭಾಳ ಮುಖ್ಯವಾಗಿ, ಇವತ್ತು ರಾಹುಲ್ ಗಾಂಧಿಯವರು ಭಾಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು, ಒಂದು ಸೀಲಿಂಗನ್ನು ಬದಲಾಯಿಸಬೇಕು.
50% ಸೀಲಿಂಗ್ ಇದೆಯಲ್ಲ ಅದನ್ನು ಬದಲಾಯಿಸಬೇಕು. ಎರಡನೇದು, ಈ ಖಾಸಗಿ ಕ್ಷೇತ್ರ ಇದೆಯಲ್ಲ, ಶಿಕ್ಷಣ ಕ್ಷೇತ್ರ ಗ್ರ್ಯಾಂಟಿನ್ ಏಡ್ಗಾಗಿರೋದಲ್ಲ, ಗ್ರ್ಯಾಂಟಿನ್ ಏಡ್ಗಾಗದೇ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದು ಸಂವಿಧಾನ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಎಲ್ಲ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಅದನ್ನು ಆರ್ಟಿಕಲ್ 15/5 ಆರ್ಟಿಕಲ್ 15 ಕ್ಲಾಸ್ 5 ಆರ್ಟಿಕಲ್ 15 ಕ್ಲಾಸ್ 5 ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ. ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇವರು ಕೇವಲ ರಿಸರ್ವೇಷನ್ ಮಾಡ್ತೀವಿ ಅಂತೇಳಿ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ. ಯಾಕಂದರೆ ಇವರು ಇತಿಹಾಸ ನೋಡಿದ್ರೆ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಯಾವ್ಯಾವಾಗ ಇಂಥ ಮೀಸಲಾತಿ ಕೊಡುವಾಗ ಆಯೋಗಗಳಾಗಿದ್ದಾವೆ, ಆಯೋಗದ ವರದಿಗಳು ಬಂದಿದ್ದಾವೆ, ಎಲ್ಲ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಮಂಡಲ್ ಕಮಿಷನ್ ವರದಿ ಇರ್ಬೋದು, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು, ಇಲ್ಲಿ ಆವನೂರು ಆಯೋಗ ಇರ್ಬೋದು, ಮತ್ತು ಆಮೇಲೆ ವೆಂಕಟಸ್ವಾಮಿ ಆಯೋಗ ವರದಿ ಇರ್ಬೋದು, ಆಮೇಲೆ ಚಿನ್ನಪ್ಪರೆಡ್ಡಿ ವರದಿ ಆಯೋಗ ಇರ್ಬೋದು, ಎಲ್ಲ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಆಮೇಲೆ 73, 74ನೇ ತಿದ್ದುಪಡಿಗಳನ್ನು ಕೂಡ ವಿರೋಧ ಮಾಡಿದವರು ಇವರೇನೆ. ಇವರು ರಾಮಾಜೋಯಿಸರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ 33% ಕೊಟ್ಟಿರ್ತಕ್ಕಂಥದ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಿರೋಧ ಮಾಡಿದವರು ಇವರೇನೆ. ಸೊ ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಯಾವ ಡೇಟ್ನಿಂದ ನಾವು ಇದು ಮಾಡ್ತೀವಿ, ಜನಗಣತಿ, ಜಾತಿ ಗಣತಿ ಮತ್ತು ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಸರ್ವೆ ಆಗಿ ಅವರಿಗೆ ಕೊಡಬೇಕು. ಈಗ ಯಾಕೆಂದರೆ ಈ 50% ಮೀಸಲಾತಿ ಸೀಲಿಂಗ್ ಏನು ಉಳಿದಿಲ್ಲ. ಈಗ 10% ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ 10% ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಸೊ ರಿಸರ್ವೇಷನ್ನು ಅನೇಕ ರಾಜ್ಯಗಳಲ್ಲಿ, ಈಗ ತಮಿಳುನಾಡಿನಲ್ಲಿ 69% ಇದೆ. ಈ ಸೀಲಿಂಗ್ ಬರೋಕ್ಕೆ ಮುಂಚಿತವಾಗಿ ಮಾಡ್ಕೊಬಿಟ್ಟಿದ್ರು ಅವರು. ಅದು 9th ಶೆಡ್ಯೂಲ್ಗೂ ಕೂಡ ಸೇರಿಸ್ಕೊಬಿಟ್ಟಿದ್ರು. 69%. ಜಾರ್ಖಂಡ್ನಲ್ಲಿ ಇನ್ನೂ ಜಾಸ್ತಿ ಇದೆ. ಎಷ್ಟು ಪರ್ಸೆಂಟ್ ಇರೋದು ಜಾರ್ಖಂಡ್ನಲ್ಲಿ? 80%? 77% ಇದೆ. ಅಂದರೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ 50% ಮೀರಿ ಹೊಟ್ಟೋಗಿದ್ದಾರೆ. ಕೇಂದ್ರ ಸರ್ಕಾರನೂ ಕೂಡ 10% ರಿಸರ್ವೇಷನ್ ಕೊಟ್ಬಿಟ್ಟಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ 3-2ನಲ್ಲಿ ಜಡ್ಜ್ಮೆಂಟ್ ಆಗಿ ಅಪೀಲ್ಡ್ ಆಗಿದೆ. ಸೊ ಅದರಿಂದ ನಾವು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಬಡತನ, ಸಾಮಾಜಿಕ ಪರಿಸ್ಥಿತಿ, ಯಾಕಂತಂದರೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16
ಹೇಳ್ತದೆ ಏನಂತ ಹೇಳ್ತದೆ ಅಂತಂದರೆ ಆರ್ಥಿಕವಾಗಿ ಹೇಳಿಲ್ಲ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅನ್ನೋ ಪದಗಳು ಉಪಯೋಗಿಸಿದ್ದಾರೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ, ಸೋಷಿಯಲಿ, ಎಜುಕೇಷನಲ್ಲಿ ದೋಸ್ ಹೂ ಆರ್ ಬ್ಯಾಕ್ವರ್ಡ್ ದೇ ಆರ್ ಎಂಟೈಟಲ್ಡ್ ಫಾರ್ ದಿ ರಿಸರ್ವೇಷನ್. ಸೋಷಿಯಲಿ, ಎಜುಕೇಷನಲ್ಲಿ those who are backward, they are entitled for reservation. That is what Article 15, Article 14, Article 16 says. ಅದರಿಂದ ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಅದನ್ನು ಗಮನದಲ್ಲಿ ಇಟ್ಟುಕೊಂಡು, ಬಿಕಾಸ್ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಎಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಅದನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳೋದು. ಆರ್ಥಿಕ ಅನ್ನೋ ಪದ ಇಲ್ಲಿಯವರು ಕೂಡ ಅವ್ರು ಕೊಟ್ಟಿದ್ದಾರೆ. ನಾನು ಅದನ್ನು ಈಗ ಸುಪ್ರೀಂ ಕೋರ್ಟ್ನವರು ಎತ್ತಿಡಿದಿರೋದ್ರಿಂದ ಅದನ್ನು ನಾನು ವಿರೋಧ ಮಾಡೋಕ್ಕೆ ಹೋಗಲ್ಲ. ನಾನು ಈ ಜಾತಿ ಗಣತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸರ್ವೆ ಆಗಬೇಕು. ಜಾತಿ ಗಣತಿ ಆಗಲೇಬೇಕು. ದಟ್ ಈಸ್ ಅವರ್ ಸ್ಟ್ಯಾಂಡ್, ದಟ್ ಈಸ್ ಅವರ್ ಪಾರ್ಟಿ ಸ್ಟ್ಯಾಂಡ್, ದಟ್ ಈಸ್ ಅವರ್ ಖರ್ಗೆ ಸ್ಟ್ಯಾಂಡ್, ದಟ್ ಈಸ್ ಅವರ್ ರಾಹುಲ್ ಗಾಂಧಿ ಸ್ಟ್ಯಾಂಡ್. ಸರ್, ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಈ ಸಾಮಾಜಿಕ ಶೈಕ್ಷಣಿಕ ವರದಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಅವರು ಮುಂದೆ ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನೇ ಮಾನದಂಡವಾಗಿ ಇಟ್ಕೊಂಡು ಆಗ ಮೀಸಲಾತಿ ಬಗ್ಗೆ ಯೋಚನೆ ಮಾಡಿದ್ರೆ ಅವಾಗ ತಮ್ಮ ಸರ್ಕಾರದ ಅವಧಿಯಲ್ಲಾಗಿರುವಂತಹ ಈಗ ನೋಡಪ್ಪ, ನಾನು ಒಪಿನಿಯನ್ ಕೇಳಿದ್ದೀನಿ, ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀನಿ ಆ ವರದಿನ. ಅದರ ಮೇಲೆ ಅದಕ್ಕೆಲ್ಲ ಕಾಪೀಸ್ಗಳು ಕೊಟ್ಟಿದ್ದೀವಿ ನಾವು, ವರದಿ ಕಾಪಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಮಂತ್ರಿಗಳೆಲ್ಲ ರೈಟಿಂಗ್ನಲ್ಲಿ ಕೊಡಿ ಒಪಿನಿಯನ್ನ ಅಂತ ಹೇಳಿದ್ದೀನಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಅಶ್ವಿನಿ ವೈಷ್ಣವ್ ಆಗಿರ್ಬೋದು ಮತ್ತು ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು. ಅಶ್ವಿನಿ ವೈಷ್ಣವ್ ನಿನ್ನೆ ಸುದ್ದಿಗೋಷ್ಠಿ ಮಾಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಒಂದು ಮಾತು ಹೇಳ್ತಾರೆ, ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಗಳು ಮಾಡಿರ್ತಕ್ಕಂಥ ಜಾತಿ ಗಣತಿ ಏನಿದೆ ಅದಕ್ಕೆ ಪವರೇ ಇಲ್ಲ ಅವ್ರಿಗೆ, ಹಾಗಾಗಿ ಅವರು ಸೈಂಟಿಫಿಕ್ ಆಗಿ ಮಾಡಿಲ್ಲ ಅನ್ನೋದನ್ನ ಆರೋಪ ಮಾಡಿದ್ದಾರೆ. ಇನ್ನೊಂದು ಹೇಳಿದ್ದಾರೆ ಸರ್, ಅವರು ರಾಜಕೀಯವಾದಂತಹ ಪರಿಣಾಮಗಳನ್ನು ಬೀರಿದ ಹೊರತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವುದೂ ಪರಿಣಾಮಗಳಿಲ್ಲ ಬೇರೆ ರಾಜ್ಯಗಳು ಮಾಡಿದ ಸಮೀಕ್ಷೆಯಿಂದ. ಅದು ಅವರ ಅಭಿಪ್ರಾಯ, ಕೋರ್ಟ್ನವ್ರು ಹೇಳ್ಬೇಕಲ್ವಾ. ಈಗ ಬಿಹಾರ್ನವ್ರು ಮಾಡಿದ್ದಾರೆ, ಸುಮ್ಮನೆ ಅವ್ರದ್ದು ಪಾರ್ಟ್ನರ್ ಇದ್ದಾರಲ್ಲ ಅವರು. ಯಾರೋ ವೈಷ್ಣವ ಅಂತ ಪಾರ್ಟಿ, ಯಾವ ಪಾರ್ಟಿ ಅವರು? ಆ BJP ಪಾರ್ಟಿಯಲ್ಲಿ ಇದೆಯಲ್ಲ ಬಿಹಾರ್ನಲ್ಲಿ. ಅದಕ್ಕೆ ಏನು ಹೇಳ್ತಾರೆ ಕೇಳಿದ್ರೆ? ಅದನ್ನು ನಿಮ್ಮ ಪಾರ್ಟಿನೂ ಕೂಡ ಪಾರ್ಟ್ನರು ಅಲ್ಲಿ ಬಿಹಾರ್ ಗೌರ್ಮೆಂಟ್ನಲ್ಲಿ. ಎಂಥವರು ಮುಖ್ಯಮಂತ್ರಿ? ನಿತೀಶ್ ಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು. ಅಲ್ಲೇನು ಹೇಳಲೇ ಇಲ್ಲ. ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಅಂತ ಇಲ್ಲ, ಸಂವಿಧಾನದಲ್ಲಿ ಇಲ್ಲ ಎಲ್ಲೂ. ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಡೂ ದಿ ಕಾಸ್ಟ್ ಸೆನ್ಸಸ್ ಆರ್ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಇಲ್ಲ. ಇದೆಯಾ ಹಂಗೆ? ಈಸ್ ದೇರ್ ಎನಿ ಪ್ರಾವಿಷನ್ ಲೈಕ್ ದಟ್? ರಿಗಾರ್ಡಿಂಗ್ ರಿಸರ್ವೇಷನ್ ಅದೇಪ್ಪ. ನಾವು ಮಾಡಬೇಕಾದ್ರೆ ಈಗ ನಾವೇನು ಒತ್ತಾಯ ಮಾಡಿದ್ದೀವಿ, ನಾವು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿರ್ತಕ್ಕಂಥದ್ದು 51% ರಿಸರ್ವೇಷನ್ ಇದೆ ಒಟ್ಟು ದಲಿತರು ಸೇರಿ. ಅಲ್ಲ, ಜಾಸ್ತಿ ಇದೆ. ಈಗ ನಾವು ದಲಿತರಿಗೆ 24.1% ಮಾಡಿದ್ಮೇಲೆ ಅದನ್ನು ಸೇರಿಸ್ಕೊಂಡ್ಮೇಲೆ ಈಗ ಜಾಸ್ತಿ ಆಗಿದೆ. ಅದು ಜಾಸ್ತಿ ಆಗಿದೆ. ನಾವೇನು ಅಂತ ಹಿಂದೆ ಇವರು 50% ಮಾಡಿದ್ರಲ್ಲ ಸೀಲಿಂಗು, ಅದನ್ನು ಜಾಸ್ತಿ ಮಾಡಬೇಕು ಅಂತ ನಮ್ಮದು ಇದೆ. ಈಗ ನೋಡೋಣ ನಮ್ಮ ವರದಿನಲ್ಲಿ. ಸರ್, ಈಗ ಅವರು ಮಾಡ್ತಿರುವಂಥದ್ದು ಜಾತಿ ಜನಗಣತಿ, ನೀವು ತಂದಿರುವಂಥದ್ದು ಸಾಮಾಜಿಕ, ಶೈಕ್ಷಣಿಕ, ಅದನ್ನೇ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋದು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ನೀವು ಜಾತಿ ವಿಷಯಕ್ಕೆ ಬರುತ್ತೆ ಇಲ್ಲಿ. ನೀವು ನೋಡಪ್ಪ, ಜಾತಿ ಕನ್ಸಲ್ಟೇಟ್ ಆಗಿರೋದು ಜಾತಿ ವಿಷಯನೇ ಹೊರತು ಅವ್ರ ಆರ್ಥಿಕ ಸಾಮಾಜಿಕ ವಿಷಯ ಆಚೆ ಬರ್ತಾನೆ ಇಲ್ಲ.
ಬರೀ ಜಾತಿ ವಿಷಯ ರಿಸರ್ವೇಶನ್ ಎಷ್ಟು ಪರ್ಸೆಂಟ್ ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ನೀವು ಕಾಸ್ಟ್ ಸೆನ್ಸಸ್ ಮಾಡಿದ್ದೀರಿ ಸರ್? ಅವ್ರೇನು ಮಾಡಿರೋದು? ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ನಾವು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ವ್ಯತ್ಯಾಸ ಅಲ್ವಾ ಸರ್ ಅದು? ನೋ, ಜಾತಿ ಗಣತಿ ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಪ್ಲಸ್ ಜಾತಿ ಗಣತಿ. ಅಂದ್ರೆ ನೀವು ಮಾಡೋದು ಅದೇ ಸರ್, ಜಾತಿ ಗಣತಿನೇ ನೀವು ಮಾಡಿರೋದು? ಹೌದಪ್ಪ, ನಾವು ಮಾಡಿರೋದು ಅದೇನೆ. ಅದನ್ನು ಕೇಂದ್ರದಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೋ. ಸರ್, ಈಗ ರಾಜ್ಯದ ಜಾತಿ ಗಣತಿಗೆ ಇದರಲ್ಲಿ ಮಹತ್ವ ಕಡಿಮೆ ಆಗುತ್ತಾ ಅಥವಾ ನಗಣ್ಯ ಆಗುವಂತ ಒಂದು ಆತಂಕ ಇದೆಯಾ? ಯಾಕೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದಾಗ ಇನ್ನೂ ಮಾಡಿಲ್ವಲ್ಲಿ, ಈಗಾಗಲೇ ನಾವು ಮಾಡಿಬಿಟ್ಟಿದ್ದೀವಿ. ಅದೇ ಪ್ರಶ್ನೆ ಇರುವಂತದ್ದು, ಅಂತಿಮವಾಗಿ ರಿಸರ್ವೇಶನ್ ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಕೊಡಬೇಕಾಗುತ್ತೆ. ಹಾಂ, ರಿಸರ್ವೇಶನ್ ಮೀಸಲಾತಿ ಹೌದಪ್ಪ, 50%ಗಿಂತ ಹೆಚ್ಚು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರನೇ ಕೊಡಬೇಕು. ಆವಾಗ ನಿಮ್ಮ ವರದಿಯನ್ನು ಕನ್ಸಿಡರ್ ಮಾಡದೆ ಕೇಂದ್ರದ ವರದಿಯನ್ನು ಕನ್ಸಿಡರ್ ನಾವು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಶಿಫಾರಸು ಮಾಡ್ತೀವಿ. ನಾವು ಏನು ಶಿಫಾರಸು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ನಾವು. ಸರ್, ನಿಮ್ಮ ಅಂಕಿಅಂಶಗಳು ಅವರ ಅಂಕಿಅಂಶಗಳು ಕರೆಕ್ಟ್ ಆಗಿದ್ದರೆ, ನೀವು ಕೊಟ್ಟ ಅಂಕಿಅಂಶಗಳು ಅವರ ಅಂಕಿಅಂಶಗಳು ನೀವು ಈಕ್ವಲ್ ಆಗಿದ್ರೆ ಮಾತ್ರ ನಿಮ್ಮ ವರದಿಗೆ ಒಂದು ಸ್ಯಾಂಟಿಟಿ ಸಿಗುತ್ತೆ, ಕರೆಕ್ಟ್ ಇರುತ್ತೆ ಅಂತ ಆಗುತ್ತದೆ. ಒಂದು ವೇಳೆ ವ್ಯತ್ಯಾಸ ಆದರೆ ಆಟೋಮೆಟಿಕಲಿ ಈಗ ಆಲ್ರೆಡಿ ಅಬ್ಜೆಕ್ಷನ್ ತೆಗೆದಂತ ಲಿಂಗಾಯತರು, ಒಕ್ಕಲಿಗರು, ಇತರ ಸಮುದಾಯದ ನಮ್ಗೆ ವ್ಯತ್ಯಾಸ ನೋಡಪ್ಪ, ಇರುತ್ತೆ. ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗಲ್ಲ. ಲಿಂಗಾಯತರು ಒಕ್ಕಲಿಗರು ಅಂತ ಹೇಳಕ್ ಹೋಗಲ್ಲ, ಬ್ರಾಹ್ಮಣರು ಅಂತ ಹೇಳಕ್ ಹೋಗಲ್ಲ, ಅಥವಾ ಜೈನರು ಅಂತ ಹೇಳಕ್ ಹೋಗಲ್ಲ, ಅಥವಾ ಯಾರವರು ವೈಶ್ಯರು ಅಂತ ಹೇಳಕ್ ಹೋಗಲ್ಲ. ಗೊತ್ತಾಯ್ತಾ? ಇದು ಸರ್ವೆ ಮಾಡಿದ್ದೀವಿ, ಗೊತ್ತಾಯ್ತಾ? ಅವತ್ತು ಇದ್ದಂಥದ್ದು 6,30,00,000 ಜನ, 5,98,00,000 ಜನ ಸರ್ವೆ ಮಾಡಿದ್ದೀವಿ. 5,98,00,000 ಜನ ಸರ್ವೆ ಮಾಡಿದ್ದೀವಿ. ಇನ್ನು 37 ಲಕ್ಷ ಜನ ಬಿಟ್ಟೋಗಿದ್ದಾರೆ. ಯಾಕಂತಂದರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ 95% ಅಷ್ಟು ಸರ್ವೆ ಆಗಿದೆ, 95% ಸರ್ವೆ ಆಗಿದೆ. 100% ಸರ್ವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗಣತಿಯಲ್ಲ ಸರ್, ಸರ್ ನಿಮ್ದು ಸರ್ವೇನ ಅಥವಾ ಗಣತಿನ ಸರ್? ಅದು ವ್ಯತ್ಯಾಸ, ಸರ್ವೇನ ಗಣತಿನ? ಇಂಗ್ಲೀಷ್ನಲ್ಲಿ ಸೆನ್ಸಸ್ ಅಂತ, ಕನ್ನಡದಲ್ಲಿ ಗಣತಿ ಅಂತ. See, I congratulate. ತಾಳ ಅವ್ರ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ಕೇಂದ್ರ ಸರ್ಕಾರದ ಬೇರೆ ನೀವು ಮಾಡಿರೋದು ಬೇರೆ ಅನ್ನೋ ನಿರ್ಧಾರಕ್ಕೆ ಬರ್ತೀರಾ ಸರ್? ಏನು? ಕೇಂದ್ರ ಸರ್ಕಾರದ ಅವ್ರ ನಾವು ಅಭಿಪ್ರಾಯವನ್ನು ಅರ್ಥ ತಿಳ್ಕೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಾವು ಏನು ಚರ್ಚೆ ಮಾಡ್ತೀವಿ, ಏನು ತೀರ್ಮಾನ ಮಾಡ್ತೀವಿ ಅಂತ ಈಗಲೇ ಹೇಳೋಕ್ಕಾಗಲ್ಲ. ತೀರ್ಮಾನ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನವನ್ನು ಕಳಿಸ್ಕೊಡ್ತೀವಿ. ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ. ನೋಡಪ್ಪ, ಜಾರಿನೂ ಮಾಡಬೇಕು, ಕೆಲವು ಸೀಲಿಂಗ್ ಇದೆಯಲ್ಲ, ಸೀಲಿಂಗ್ ನಾವು ಮಾಡೋಕ್ಕೆ ಬರಲ್ಲ. ಈಗ 50%ಗಿಂತ ಹೆಚ್ಚಾಗಿ ಮಾಡಬೇಕಾದ್ರೆ ನಾವು ಮಾಡೋಕ್ಕೆ ಬರಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು. ಅವರು ಶಿಫಾರಸು ಮಾಡ್ತೀವಿ. ಇನ್ನು ಉಳಿದಂಥ ಭಾಗ ಇದೆಯಲ್ಲ, ಸೋಷಿಯೋ ಎಕನಾಮಿಕ್ ಸರ್ವೆ ಇದೆಯಲ್ಲ, ಎಜುಕೇಷನ್ ಸರ್ವೆ ಇದೆ, ಆ ಸರ್ವೆ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೂ ಮೊದಲು ನೀವು ಇದನ್ನ ಅಂಗೀಕಾರ ಮಾಡಿ ಶಿಫಾರಸು ಮಾಡ್ತೀರಾ ಅಂತ ಅರ್ಥ? ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ, ಇನ್ನೂ ಚರ್ಚೆ ಹಂತದಲ್ಲೇ ಇರೋದು. ಒಪಿನಿಯನ್ ತಗೊಂಡ ಮೇಲೆ ಚರ್ಚೆ ಮಾಡ್ತೀವಿ, ಕ್ಯಾಬಿನೆಟ್ ಕರಿತೀವಿ. ಮತ್ತೆ ಮೋಸ್ಟ್ ಲೈಕ್ಲಿ 9ನೇ ತಾರೀಕು ಕ್ಯಾಬಿನೆಟ್ಟು. ಅಂದರೆ ನೆಕ್ಸ್ಟ್ 2ನೇ ತಾರೀಕು ನಾಳೆ ಇದೆಯಲ್ಲಪ್ಪ, ನಾಳೆ ಇರೋಲ್ಲ, ನೆಕ್ಸ್ಟು ಕ್ಯಾಬಿನೆಟ್ ಮೀಟಿಂಗು ಯಾವತ್ತು ಬೀಳ್ತದೆ ಅವತ್ತು ಮಾಡ್ತೀವಿ. ಮೋಸ್ಟ್ ಲೈಕ್ಲಿ 9 ಇವತ್ತು 2ನೇ ತಾರೀಕು ಗುರುವಾರನ? ನೆಕ್ಸ್ಟ್ ಗುರುವಾರ ಅದು ನಾನು ಎಲ್ಲ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ. ಎಲ್ರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ. ಆ ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ. ಹೌದ್ರಿ, ಎಷ್ಟು ಸರಿ ಹೇಳದಪ್ಪ ನಿಮಗೆ? ನೆಕ್ಸ್ಟ್ ಕ್ಯಾಬಿನೆಟ್ ಅವಾಗಲೇ ಫೈನಲ್
ಫೈನಲ್ ಮಾಡ್ತೀರಾ ಮುಂದಿನ cabinet? ನೋಡೋಣ, ಚರ್ಚೆ ಏನಾಗುತ್ತೆ ಅಂತ ಗೊತ್ತೇ ಇಲ್ವಲ್ಲ ನನಗೆ. ಸರ್, ಇದು ವಿಳಂಬ ಮಾಡ್ಕೊಳ್ಳೋ ಮುಖಾಂತರ ಇದು ಸರ್ ಪದೇ ಪದೇ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ಕಳೆದ 1 ವರ್ಷದಿಂದ ಇದೊಂದು ಸೀರಿಯಲ್ ತರ ಹೋಗ್ತಾ ಇದೆ. 1 ವರ್ಷದಿಂದ ಸೀರಿಯಲ್ ಹೋಗಿಯೇ ಏನೂ ಆಗಿಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ಕೇಳಪ್ಪ ಇವರೇ ಸುಮ್ಮನೆ ಸೀರಿಯಲ್ ಹೋಗಿದೆ ಅಂತ ಎಲ್ಲಿ ಹೋಗಿದ್ದು? BJP ಅವರು ಮಾಡಿಲ್ಲ, ಅದನ್ನು ಬರೆಯಪ್ಪ ನೀನು ದಯಮಾಡಿ ತೋರಿಸು. BJP ಅವರು 4 ವರ್ಷ ಅಧಿಕಾರದಲ್ಲಿದ್ದರೂ ಮಾಡಲಿಲ್ಲ. ನಿಮಗೆ ಕಮಿಟ್ಮೆಂಟ್ ಇದೆಯಲ್ಲ ಸರ್, ನೀವು ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ, ಇದು ಉದ್ದೇಶ ಏನು ಸರ್? ಏನು ಉದ್ದೇಶ? ಸೋಷಿಯೋ ಎಕನಾಮಿಕ್ ಸರ್ವೆ ಅಂತಂದರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಮಾಡಬೇಕು ಅಂತ. ಉದ್ದೇಶ ಅಂದ್ರೆ ಗೊತ್ತಾಗಲ್ವಾ? ಒಂದು ಎಲ್ಲದರಲ್ಲೂ ಪಾಲಿರಬೇಕು ಅವ್ರಿಗೆ. ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಎಲ್ರಿಗೂ ಪಾಲಿರಬೇಕು. ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವ್ರಿಗೆಲ್ಲ ಪಾಲಿರಬೇಕು. ಆ ಪಾಲಿರಬೇಕಾದ್ರೆ ಸಮಾನತೆ ಬರಬೇಕಲ್ಲ ಸಮಾಜದಲ್ಲಿ. ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪಾಲಿರಬೇಕು. ಆ ಪಾಲು ಕೊಡಲಿಕ್ಕೋಸ್ಕರವಾಗಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿ. ಸರ್, ಈಗ ಶೇಕಡ 50ರಷ್ಟು ಮಿತಿ ಏನಿದೆ ಸರ್, ಯಾವುದೇ ದತ್ತಾಂಶ ಅಥವಾ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದಕ್ಕೆ ಅದೊಂದು ಅನೇಕ ಅವಕಾಶ ಅಂತ ಭಾವಿಸ್ತೀರಾ ಸರ್? ಶೇಕಡ 50ರ ಮಿತಿ ಯಾಕೆ ನಿಗದಿಪಡಿಸಿದ್ದಾರೆ? ಸರಿಯಾದ ದತ್ತಾಂಶ ಇಲ್ಲ, ಯಾರ್ಯಾರ್ದೆಷ್ಟೇ ಸಂಖ್ಯೆ ಇದೆ ಅಂತ ಗೊತ್ತಿಲ್ಲ. ಈಗ ಒಂದು ಕೇಂದ್ರ ಸರ್ಕಾರಕ್ಕಿರ್ಬೋದು, ದೇಶಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹೀಗಾಗಿ ಈ ಅವಕಾಶದ ಮೂಲಕ ಆ ಸೀಲಿಂಗ್ ಅನ್ನ ನಾವು ಕಾನೂನಾಗಿ ಅದನ್ನ ಪರಿವರ್ತಿಸಬಹುದು ಅನ್ಸುತ್ತೆ ಸರ್. ಯಾಕಂದ್ರೆ ಯಾವುದೇ ಡಾಟಾ ಇರಲಿಲ್ಲ ಇದುವರೆಗೂ. ಅದೇಪ್ಪ, ದತ್ತಾಂಶ ಇರಲಿಲ್ಲ ಅಂತಲೇ ಸುಪ್ರೀಂ ಕೋರ್ಟ್ಗಳು ಹೇಳ್ತಿದ್ವು. ಮಂಡಲ್ ಕಮಿಷನ್ ವರದಿ 1992ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತು. ವಾಟ್ ಈಸ್ ದಿ ಎವಿಡೆನ್ಸ್? ನಿಮಗೆ ದತ್ತಾಂಶ ಏನು, ಸರ್ವೆ ಮಾಡಿದ್ದೀರಾ ಅಂತ ಕೇಳ್ತಿದ್ರು. ಈಗ ನಾವು ಕೂಡ ಕರ್ನಾಟಕದಲ್ಲಿ ಮಾಡಿದ್ದೀವಿ, ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಮಾಡಿದ್ದೀವಿ, ಕರ್ನಾಟಕದಲ್ಲೂ ಕೂಡ ಮಾಡಿದ್ದೀವಿ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಹೇಳಿದ್ದು ಇದು ಈಗ 1931 ಲಾಸ್ಟ್ ಕ್ಯಾಟ್ ಸೆನ್ಸಸ್ ನಡೆದದ್ದು 1931ನಲ್ಲಿ. ಅದಾದಮೇಲೆ 41ರಲ್ಲಿ ಮಾಡಲಿಲ್ಲ. ಯಾಕಂತಂದರೆ ವರ್ಲ್ಡ್ ವಾರ್ ನಡೀತಾ ಇತ್ತು. ಈ ಕ್ಯಾಟ್ ಸೆನ್ಸಸ್ ಬಂದಾಗ, ಸೆನ್ಸಸ್ ಬಂದಾಗ ವರ್ಲ್ಡ್ ವಾರ್ ನಡೀತಾ ಇತ್ತು, ಮಾಡಲಿಲ್ಲ. ಅದಾದಮೇಲೆ ಬೇರೆ ಬೇರೆ ಕಾರಣಗಳಿಗೋಸ್ಕರ 51ನೇ ಇಸ್ವಿಯಿಂದ ಮಾಡೋಕ್ಕೆ ಹೋಗಲಿಲ್ಲ, ಇವತ್ತಿನವರೆಗೂ ಮಾಡಿಲ್ಲ. ಸೊ ಈಗ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಅವರು ಇಲ್ಲಿವರೆಗೂ ವಿರೋಧ ಮಾಡ್ತಿದ್ದವರು ತೀರ್ಮಾನ ತಗೊಂಡಿದ್ದಾರೆ. ಯಾಕಂದರೆ ಜಾತಿನಲ್ಲಿ ಘರ್ಷಣೆ ಆಗ್ಬಿಡ್ತದೆ. ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಇಲ್ಲಿ ಕರ್ನಾಟಕದ BJP ಅವ್ರಿಗೆಲ್ಲ ಬುದ್ಧಿ ಹೇಳಪ್ಪ ಅಂತ ಹೇಳ್ತೀನಿ. ಕುಮಾರಸ್ವಾಮಿ ಅವರು ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಸರ್. ಈಗ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಆಡಿ ಹೋಗಿದ್ದಾರೆ ಸರ್. ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಆಡಿ ಹೋಗಿದ್ದಾರೆ ಸರ್. ಮುಂಚೆ ಬಹಳಷ್ಟು ವಿರೋಧ ಮಾಡಿದ್ರು. ಈಗ ಒಳ್ಳೆ ದತ್ತಾಂಶ ಕೊಡ್ತಾ ಇದೆ. ಇದರಿಂದ ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಇನ್ನು ಬಂದಿಲ್ಲ. ಬಂದಮೇಲೆ ವೈಜ್ಞಾನಿಕವಾಗಿ ಇರೋದು, ಅದು ಸಾಮಾಜಿಕವಾಗಿರೋದು, ಶೈಕ್ಷಣಿಕವಾಗಿರೋದು, ಆರ್ಥಿಕವಾಗಿರೋದು ಇನ್ನೂ ಮಾಡಿ ಶುರುವೇ ಮಾಡಿಲ್ಲ. ಹೆಂಗೆ ಹೋಗ್ಲು ಬಿಟ್ಟಿರ್ತಾರೆ? ವರದಿ ಬಂದಮೇಲೆ ಅಲ್ವೇನ್ರಿ ಮಾಡೋದು? ವರದಿ ಬರೋಕ್ಕೆ ಮುಂಚಿತವಾಗಿ ವೈಜ್ಞಾನಿಕವಾಗಿದೆ ಅಂತ ಹೇಳ್ಬಿಟ್ರ? ಯಾವುದು? ಯಾರು? ಅದಕ್ಕೆ ತಗೊಳ್ಳಿಲ್ವಾ? ಪುಟ್ಟರಂಗ ಶೆಟ್ಟಿ ತಗೊಳ್ಳೋಕ್ಕೆ ನಿಗದಿ ಮಾಡಿದ್ರು ಡೇಟ್ನ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಪುಟ್ಟರಂಗ ಶೆಟ್ಟಿ ಮಿನಿಸ್ಟರ್ ಆಗಿದ್ರು, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರಿ ಆಗಿದ್ರು. ಇವರು ಪುಟ್ಟರಂಗ ಶೆಟ್ಟಿಗೆ ಎದುರಿಸಿ ತಗೊಳ್ಳಿಲ್ಲ. ನಾವು ಧೈರ್ಯ ತುಂಬಿದ್ರು ತಗೊಳ್ಳದೆ ಹೋದ್ರು ಪಾಪ. ಅವ್ರು ನಿನ್ನನ್ನು ಡಿಸ್ಮಿಸ್ ಮಾಡ್ತೀವಿ ಅದೇನು, ನಾನು ನಿನ್ನನ್ನು ಡಿಸ್ಮಿಸ್ ಮಾಡಿಬಿಡ್ತೀನಿ ತಗೊಂಡ್ರೆ ಅಂತ ಎದುರಿಸ್ಬಿಟ್ರು. ಸರ್, ಬೆಳಿಗ್ಗೆ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಮಾತಾಡಿದ್ರು. ನಾವು ಕೊಟ್ಟಿರುವಂತದ್ದು ಹಿಂದುಳಿದ ವರ್ಗಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮಸ್ಯೆ. ಇದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. SC ST ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಏರಿಕೆ ಮಾಡುವಂಥದ್ದು, ಕಡಿಮೆ ಮಾಡುವಂಥ ಅಧಿಕಾರ ಇರೋದು ಭಾರತ ಸರ್ಕಾರ.
ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ವರದಿಗೆ ತಡೆ ಮಾಡುವಂಥದ್ದು ಇಲ್ಲ ಅದನ್ನ ನಿಲ್ಲಿಸುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ, ಪರಮಾಧಿಕಾರ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಮುಂದೆ ಆ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರು ಈ ಕ್ಯಾಬಿನೆಟ್ ಅಲ್ಲಿ ಆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದು ಜಯಪ್ರಕಾಶ್ ಚರ್ಚೆ ನೀನು ಒಪಿನಿಯನ್ನೇ ಬಂದಿಲ್ವಲ್ರಿ, ಚರ್ಚೆ ಮಾಡಿದ್ಮೇಲೆ ಹೇಳ್ತೀನಿ ನಾನು. ಸರ್ ಈಗ After we discussed in the cabinet, after obtaining opinion from all the ministers, we'll discuss in the next cabinet. ಅದು ಈಗಲೇ ಎಲ್ಲರೂ ಹೇಳೋಕ್ಕಾಗಲ್ರಿ ನಮ್ಗೆ. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಆ ಪರಮಾಧಿಕಾರ ಇರೋದು ನಿಜಾನಾ? ಹೌದು, ಯಾವುದು ಹಿಂದುಳಿದ ವರ್ಗಗಳ ಹೌದೌದು ಎಲ್ಲ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡೋಕ್ಕೆ ಅಧಿಕಾರ ಇಲ್ಲ ನಮಗೆ. ಸರ್ವೆ ಮಾಡೋಕೆ ಅಧಿಕಾರ ಇದೆ, ಮೀಸಲಾತಿ ಏರಿಕೆ ಮಾಡೋದಕ್ಕೆ ಅಧಿಕಾರ ಇದೆಯಾ? ನಾವು ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ನಾವು ಸರ್ ಈಗ ನೋಡಪ್ಪ 50% ರಿಸರ್ವೇಷನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ. ಅದು ಸಂವಿಧಾನಕ್ಕೆ ತಿದ್ದುಪಡಿ ಆಗಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ರಾಜ್ಯ ಸರ್ಕಾರ ಶಿಫಾರಸ್ ಮಾಡೋದಷ್ಟೇ. ನೀವು ಇಷ್ಟು ಪರ್ಸೆಂಟ್ ಮಾಡಿ ಅಂತ ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ಅವರು ತಿದ್ದುಪಡಿ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿ ಆಮೇಲೆ ಮಾಡಬೇಕು. ಸರ್ ಒಳ ಮೀಸಲಾತಿ ಬಗ್ಗೆ 6 ತಾರೀಕು ಸರ್ವೆ ಮಾಡ್ತಾ ಇದ್ದಾರೆ. ಈಗ ಅದನ್ನ ಸರ್ವೆ ಕಂಟಿನ್ಯೂ ಮಾಡ್ತೀರಾ ಅಥವಾ ನಿಲ್ಲಿಸ್ತೀರಾ ಸರ್? ಇಲ್ಲ ಮಾಡ್ತೀರ. ಬಿಜೆಪಿ ಅವರು ಮೀಸಲಾತಿ ವಿರೋಧಿ ಅಂತ ಹೇಳಿದ್ರಿ. ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ಈ ಕ್ಯಾಸ್ಟ್ ಸೆನ್ಸಸ್ ಅನ್ನ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ನೆಹರು ಅವರು ಕೂಡ ಈ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಶನ್ ಅನ್ನು ವಿರೋಧಿಸಿದ್ರು ಅಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಎಲ್ಲಿ ಯಾವಾಗ ಮಾಡಿದ್ರಂತೆ? ಹಿಂದೆ 53-52 ಅಪೋಸ್ ಮಾಡಿದ್ರು. ನೋಡ್ರಿ, ಇವೆಲ್ಲ ಅಪಪ್ರಚಾರ, ಸುಳ್ಳು ಅಪಪ್ರಚಾರ. ಮತ್ತು ನೆಹರೂರವರಿಗೆ ಹಿಂದೂ ಕೋಡ್ ಬಿಲ್ನು ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ ಅಲ್ವಾ? ಅದು ಅಪಪ್ರಚಾರ ಅಲ್ವಾ? ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿಸಿದಾಗ ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು? ಮತ್ತೆ ಸುಮ್ಮನೆ ಏನೋ ಹೇಳ್ತಾರೆ ನೋಡ್ರಿ. ತಳಪ್ಪ ನೀನು ಇಂಗ್ಲೀಷ್ನಲ್ಲಿ ಹೇಳ್ಬಿಡ್ತೀನಿ ಒಂದು 2 ಸೆಂಟೆನ್ಸ್. Yesterday, the government of India has taken a decision to conduct the caste census in the country along with the census, along with the next census. I congratulate Sri Rahul Gandhi for his commitment for the social justice, that since 2 years he has been demanding Government of India to take up the caste census at the national level. He is also instrumental to include in the manifesto of Congress party in the last election, Assembly Parliament election. He is instrumental this caste census to be included in the manifesto. All along, since 1925, the RSS, BJP and Janasangha, they have been opposing socio-economic caste census on the ground that Congress party has been creating and they are creating struggle between the two communities. Caste in our
social system, caste is a reality. We can't forget the caste. The caste, through caste only, we will have to achieve the equality in the society. Otherwise, the inequality in the society among various castes will be continued. In order to bring about a change in the society, in order to bring about an equality in the society, in order to eradicate the caste system in the society, we have to conduct socio-economic and educational survey. That is, in other words, it is caste census. Caste is a reality. Those who are telling that the caste census is not correct in the interest of the secularism, it is not totally, they are castes, they are telling like this. The castes are advocating like this. So, I welcome the decision taken by the, at last, the Government of India has taken a decision to conduct the caste survey in the country along with the census. Sir, how do you Sir, how do you- two things Sir, that how do you- one is caste census, when the central government is saying that without announcing the date, they are saying we will go ahead with the caste census. How state government will look at it? Another one, when you are saying socio-economical and educational survey in Karnataka, will the state government stay intact with this? And what is your proposal to the central government after that, sir? No. See, we have already conducted socio-economic survey or caste census. It is placed before the cabinet. I have asked all the ministers to give their opinion in writing by the next cabinet meeting. They have agreed to give their opinion in writing, and second is our next cabinet meeting day. But unfortunately, the cabinet meeting could not be held on 2nd because I will not be in station. I am going to Srirangpatna because there is a function in Srirangpatna Taluk constituency. So 9th, we are going to hold the cabinet meeting. By the time all ministers will give their opinion, we will discuss it in the next cabinet and we will take some decision in that. Proposal to the centers? See, it is because in order to remove the ceiling, because 50% ceiling is there, to recommend to the Government of India, because the committee headed by Mr. Jayaprakash Hegde and Kantaraj, they have suggested 51% reservation to the backward communities. So, Government of Karnataka has no power to amend the Indian Constitution. In order to amend the Indian Constitution, Government of India has to do it. So we will recommend to the Government of India to enhance the ceiling, remove the ceiling 50% to some other, whatever decision we are going to take.
and we will recommend it to the Government of India. While your own government passed this, how you see those decisions? ಏ ಇವು ಅಮ್ಮ ಹೇಳಿ ಬಿಡೆಯ ನೀನು ಇವಳ ಪಾಪ ಅವಳು ಮಾತಾಡಕ್ಕೆ ಬಿಡಲ್ಲ ನೀನು. sir, while your own government passed this, caste census, the state BJP leaders were opposing, but now its own government has, announced this particular caste census. How do you see this particular thing under pressure in the country government? No. They have taken a decision under the pressure of the Rahul Gandhi, and also because they have to go to the Bihar election, assembly election. That is why before the assembly election they have taken this decision. Sir, do you somewhere feel that the idea which has been bringing up in Karnataka government has been copied by the central government, sir? Because they oppose See, several things they copied. what is that when we introduced guarantee schemes, what Government of India was telling? Huh? It's a burden, sir. They are opposing. Now they are following it. all party leaders opposing this census, sir. What do you want? Who? Some of the Yeah, communities who? like Lingayats and what- Nobody has opposed it. Sir, finally, I just want to ask, since this new census will be based on the latest population, how do you plan to tackle the challenges that your survey will face since it is 10 years old? Not whether it is 10 years old. See, when Mandal Commission was conducted, 80. The report was submitted in 1980. In 78, Mandal Commission was constituted. It gave a report in the year 1980. So it was discussed in the 1992. No? Was it not a old one? long term. See, it makes no difference at all. But when they- Thank you. ಸರ್ ಸಿಎಂ ಇಬ್ರಾಹಿಂ ತಮ್ಮ ಜೊತೆ ಚರ್ಚೆ ಮಾಡಿದ್ರೆ ಏನು ಪಕ್ಷ ಸೇರ್ಪಡಾಗ್ತಾರೆ ಸರ್ ಅವರು? ಸಿಎಂ ಇಬ್ರಾಹಿಂ ಅವರು ಪಕ್ಷ ಸೇರ್ಪಡೆ ಬಗ್ಗೆ ಚರ್ಚೆ ಇಲ್ಲಪ್ಪ, ನಾವು ಆಗಿಲ್ಲ. ಸೇರ್ಪಡೆ ಬಗ್ಗೆ ಚರ್ಚೆ ಮಾಡಿಲ್ಲ. Thank you, sir. ಅವ್ರ ಕಟ್ಟೆ ಸಿಕ್ಕಲ್ಲ ಅಷ್ಟೇ. ಸ್ನೇಹಿತರು